ಖಂಡಿತ ಗುರುಜಿ, ಸಾಕಷ್ಟು ವಿಚಾರಗಳಿದೆ ಕೇಳೋದಕ್ಕೆ, ಜೊತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ. ಮೊದಲನೇದಾಗಿ ಈ ಗುರುಬಲ ಅನ್ನುವಂಥದ್ದು ಪ್ರತಿಯೊಂದು ಶುಭ ಕಾರ್ಯ ಮಾಡಬೇಕಾದ್ರೂ ಮೊದಲು ನೋಡೋದು ಇವರಿಗೆ ಗುರುಬಲ ಇದೆಯಾ ಅಂತ. ಮನೆ ಆಗಿರ್ಬೋದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಯಾವುದೇ ಕಾರ್ಯ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ಗುರುಬಲ ಇದೆಯಾ ಅನ್ನೋದನ್ನು ಪ್ರಮುಖವಾಗಿ ನೋಡ್ತಾರೆ. ಈ ಗುರುಬಲ ಇದ್ದರೆ ಯಾವ ರೀತಿ ಆಗಿರುತ್ತೆ, ಗುರುಬಲ ಇಲ್ಲದಂಥ ಸಂದರ್ಭದಲ್ಲಿ ಯಾವ ರೀತಿ ಆಗಿರುತ್ತೆ? ಇದು ಬಹಳ ಇಷ್ಟೇ ಇದು ಗುರುಬಲ ಅಂತಂದರೆ ದೈವಬಲ. ಗುರು ಲಗ್ನದಲ್ಲಿ ಬಂದರೆ ಅವನು ನಮ್ಮ ಆತ್ಮ ನೆಲೆಸಿದಾನೆ ಅಂತ ಅರ್ಥ. ಅದು ಲಗ್ನ ಅಂದರೆ ಆತ್ಮಕಾರಕ, ಆತ್ಮಕಾರಕವನು ಅವನೇ. ದೈವಬಲವೇ ಇಲ್ಲ ನಡೆಯೋದು ಹೇಗಮ್ಮ ನಾವು ಅಲ್ವಾ? ಆಯಿತು, ಈಗ ಬೆಳಕಿದೆ, ಇನ್ನೇ ಕತ್ತಲೆ ಆಗುತ್ತೆ, ಅದು ಲೈಟ್ ಹಾಕ್ಕೊಳ್ತೀರಾ, ಲೈಟ್ ಹಾಕ್ಕೊಳ್ತಾರೆ ಕಣ್ಣು ಕಾಣುತ್ತಾ? ನಮಗೆ ಕಾಣಲ್ಲ. ಗುರುವಿನ ಬೆಳಕಲ್ಲೇ ನಾವು ನಡೆಯಬೇಕು. ಅದಕ್ಕೆ ನಿಗದಿ ಮಾಡಿದ್ದಾರೆ. ಲಗ್ನದಲ್ಲಿ ಕೂತ್ಕೊಂಡ ಗುರು ಏನು ಅಲ್ಪ ಸ್ವಲ್ಪ ದುಃಖ ಬರುತ್ತೆ, ಎರಡನೇ ಮೇಲೆ ಭಾಗ್ಯ ಕೊಡ್ತಾನೆ, ಮೂರನೇ ಮೇಲೆ ಲಾಭ ಕೊಡ್ತಾನೆ, ನಾಲ್ಕನೇ ಮಲ್ಲಿ ನಮ್ಮ ತಪ್ಪು ತಿಂತಾನೆ, ಪಂಚಮದಲ್ಲಿ ಅದೃಷ್ಟ ಕೊಡ್ತಾನೆ, ಷಷ್ಠದಲ್ಲಿ ಆರೋಗ್ಯ ಕಾಪಾಡ್ಕೊಂಡು ಇರ್ತಾನೆ, ಸಪ್ತಮದಲ್ಲಿ ಹೆಂಡತಿ ಮಕ್ಕಳು ಸುಖ ಕೊಡ್ತಾನೆ, ಅಷ್ಟಮದಲ್ಲಿ ನಿನಗೆ ಯಾವುದೋ ಒಂದು ಶರೀರಕ್ಕೆ ಏನು ಆಯಾಸದಿಂದ ನೀನು ಬಳಲಿ ಆಡಿ ನಿನ್ನ ದೇವನ ಖುಷಿ ಮಾಡ್ಕೋಬೇಡ ಅಂತ ಹೇಳಿದ್ದಾನೆ. 9ನೇ ಮನೆ ಭಾಗ್ಯವನ್ನೇ ಕೊಡ್ತಾನೆ. 10ನೇ ಮನೇಲಿ ಅವನು ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಮೌನವಾಗಿರ್ತಾನೆ. ಏಕಾದಶ ಸ್ಥಾನಕ್ಕೆ ಮುಟ್ಬಿಟ್ರೆ ಅವನು ಆಕಾಶವೇ ಮಿಗಿಲೋದಕ್ಕೆ. 12ನೇ ಮನೇಲಿ ರೋಗ 6, 8, 12 ರೋಗ ಋಣ ಶತ್ರು ಬಾರೆ, ಶತ್ರುಗಳಿಂದ ಇರು. ನಾನು ನೋಡಿ ಯಾವ ಮನುಷ್ಯ ಬೆಳೀತಾ ಶತ್ರುಗಳಾಗ್ತಾ ಹೋಗ್ತಾರೆ. ಕೆಲವೊಮ್ಮೆ ಅವರು ಸುತ್ತಮುತ್ತಲೇ ಶತ್ರುಗಳಾಗ್ಬಿಡ್ತಾರೆ. ಆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ದೈವಬಲ ಬೇಕು. ದೈವಬಲೇ ಗುರು ಅಂತ ಹೇಳಿದ್ದಾರೆ. ಇದು ಎಲ್ಲೆಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ವಿಸ್ತಾರವಾಗಿ ಗುರುಬಲವನ್ನು ಹೇಳಿದ್ದೀನಿ. ನಿಜ ಗುರುಜಿ, ಗುರುವಿನ ಗುಲಾಮನಾಗೋವರೆಗೂ ಕೂಡ ಮುಕ್ತಿ ಸಿಗಲ್ಲ ಅಂತ ದೊಡ್ಡವರು ಅದಕ್ಕೆ ಹೇಳಿರೋದು. ಅದರಲ್ಲೂ ಪ್ರಮುಖವಾಗಿ ಗುರುಜಿ, ಈಗ ಆಗ್ತಾ ಇರುವಂಥ ಈ ಬದಲಾವಣೆ 18ಕ್ಕೆ ಈ ಬದಲಾವಣೆ ಆಗ್ತಾ ಇದೆ. ಅದು 47 ದಿನಗಳ ಕಾಲ ಮಾತ್ರ ಆಗ್ತಾ ಇರುವಂಥ ಬದಲಾವಣೆ. ಇದರ ವಿಶೇಷತೆ ಏನು, ಯಾವ ರೀತಿ ಆಗಿರುತ್ತೆ, ಅಥವಾ ಈ ರೀತಿ ಆಗ್ತಾ ಇರೋದಕ್ಕೆ ಏನಾದರೂ ಕಾರಣಗಳಿದೆಯಾ? ಇದು ಈ ತನಕ ಗುರು ಮಿಥುನ ರಾಶಿಯಲ್ಲಿದ್ದ, ಅದು ಬುಧನ ಮನೆ. ಬುಧ ಬುದ್ಧಿಯಲ್ಲಿ ಪಾದರಸ. ಅವನು ಬುಧನ ಮನೆಯಲ್ಲಿ ಒಳ್ಳೆಯದನ್ನೇ ಕೊಡ್ತಾನೆ. ಮನುಷ್ಯನಿಗೆ ಸುಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ. ಸುಜ್ಞಾನದಲ್ಲಿ ಲಾಭಗಳು ಬರದೇ ಇರ್ಬೋದು, ಅಜ್ಞಾನದಲ್ಲಿ ನೀವು ಏನೇನೋ ಮಾಡಿಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀರ. ಹೌದು. ಅಂಥ ಸಂದರ್ಭದಲ್ಲಿ ಗುರುವು ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಾವೆಲ್ಲ ಏನು ಮಾಡಿದ್ವಿ ಮಿಥುನ ರಾಶಿಯಲ್ಲಿದ್ದಾಗ? ಸುಜ್ಞಾನದಲ್ಲಿ ದೇಶ ಪ್ರೇಮ ಮಾಡಿದ್ವಾ? ಯಾರು 4 ಜನಕ್ಕಾದ್ರೂ ಉಪಕಾರ ಮಾಡಿದ್ವಾ? ಯಾರ ತ್ಯಾಗ ಮಾಡಿದ್ವಾ? ಅಮ್ಮ, ಇಲ್ಲಿ ನಾವೆಲ್ಲ ಬಂದಿರೋದು ಇಟ್ಟೋಗಕ್ಕಲ್ಲ. ಏನು ಯಾರು ತೊಗೊಂಡೋಗ್ತಾರೆ? ಯಾರು ಕಂಡಿದ್ದವರು? ಯಾರು ತೊಗೊಂಡೋಗಿರ ಇಲ್ಲಿಂದ? ಆಗಿಲ್ಲ. ಒಂದು ಇಡೀ ಅಕ್ಕಿ ಕೂಡ ತೊಗೊಂಡೋಗೋಕ್ಕಾಗಲ್ಲ. ಬಂದವನು ಹೆಂಗೆ ಬರ್ತಾನೆ ಹಂಗೆ ಹೋಗ್ತಾನೆ. ಕೊಟ್ಟು ಹೋಗಕ್ಕೆ ಬಂದೀವಿ ಅಂತ ಅರ್ಥ ಮಾಡಿಕೊಂಡಾಗ ನಮ್ಮ ದೇಶವನ್ನು ನಾವು ಪ್ರೇಮ ಮಾಡಿ, ನಮ್ಮ ದೇಶಕ್ಕೋಸ್ಕರ ನಾವು ನಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸಿ ಆ ಭಾರತ ಮಾತೆ ಋಣ ತೀರಿಸಬೇಕಾದ್ದು ನಮ್ಮ ಧರ್ಮ ಇದೆ. ಅಂಥ ಧರ್ಮವನ್ನು ಕಾಪಾಡಿ ಆ ಗುರುಭಕ್ತಿ ಒಂದಿದ್ದರೆ ಬೇರೆ ಏನು ಬೇಡವೇ ಬೇಡ. ನೋಡಿ, ಅದಕ್ಕೊಂದು ಸಣ್ಣ ಕತೆ ನಿಮ್ಗೆ ಹೇಳ್ತೇನೆ. ಗುರುಚರಿತ್ರೆಯಲ್ಲಿ ಒಬ್ಬ ಶಿಷ್ಯ, ಅವನು ಮುಸಲ್ಮಾನರು. ದಿನ ಹೋಗೋದು ಗುರುಗಳಿಗೆ, ಕಸ ಗುಡಿಸೋದು, ನೀರು ತುಂಬಿಸೋದು, ಶುದ್ಧ ಮಾಡೋದು, ಗಿಡದ ನೀರು ಹಾಕೋದು ಮಾಡ್ತಾನೇ ಇರ್ತಾನೆ. ಗುರುಗಳು ಹೇಳ್ತಾರೆ, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನಾನು? ಬೇಡಪ್ಪ ಅಂತ. ಇಲ್ಲ, ನೀ ಗುರು ಸೇವೆ ಮಾಡಲೇಬೇಕು, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ನೀನಿಷ್ಟಪ್ಪ, ನೀನು ಗುರು ಸೇವೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಿನಗೆ ಪರಮೇಶ್ವರ ನಿನಗೆ ಅದರ ಮೌಲ್ಯನ ಕೊಟ್ಟೆ ಕೊಡ್ತಾನಪ್ಪ ಅಂತ ಹೇಳ್ಬಿಡ್ತಾರೆ. ಹೌದು. ಸರಿ, ಹೀಗೆ ದಿನ ಗುರುಸೇವೆ ಮಾಡ್ತಾ ಇರ್ತಾನೆ, ನಾನು ನಡೆಸ್ತಾನೆ ಇರ್ತಾನೆ. ಒಂದು ದಿವಸ ಅವನು ಗುರುಸೇವೆ ಮಾಡುವಾಗ ಒಂದು ನಾವೆಯಲ್ಲಿ ಒಂದು ನೀರಿನಲ್ಲಿ ಒಂದು ನೌಕೆ ಬರ್ತಾ ಇರುತ್ತೆ. ಅದನ್ನು ನೋಡ್ತಾನೆ. ಅದರಲ್ಲೊಬ್ಬ ರಾಜ, ರಾಣಿ, ಅವನ ಸಿಬ್ಬಂದಿ. ಏನೀಗ ನಮ್ಮ ಮುಖ್ಯಮಂತ್ರಿಗಳಿಗೆ ಅಷ್ಟೊಂದು ದೊಡ್ಡದ ಸೆಕ್ಯೂರಿಟಿ ಎಲ್ಲ ಇದೆ. ಆ ಕಾಲಕ್ಕೆ ಮಹಾರಾಜರಿಗೆ ಆನೆ, ಕುದುರೆ ಎಲ್ಲ ಏನಿರಲಿಲ್ಲ ಹೇಳಿ, ಎಲ್ಲವೂ ಬರೋದು. ಅಂಥ ನೋಡಿ
ಆಶ್ಚರ್ಯ ಆಗುತ್ತೆ. ಏನಯ್ಯ ನೋಡಿ ರಾಜ ಹೇಗಿದ್ದಾನೆ, ಇವನು ಎಷ್ಟು ಪುಣ್ಯ ಮಾಡಿರಬೇಕು, ಅವನ ನೌಕಾಬಲ ಏನು, ಅವನ ಬಲಗಳೇನು, ಅವನು ಜನ ಏನು, ಅವನ ವೈಭವ ಏನು ನೋಡಿದ್ಯಾ. ಮಹಾರಾಜ ಅಂದರೆ ಹೆಂಗೆ ನಿಂತ್ಕೊಂಡಿದ್ದಾರೆ, ಸುತ್ತಮುತ್ತಲು ನಿಂತ್ಕೊಂಡಿದ್ದಾರೆ, ಕಾಲ್ಗೊಂದಾಳು ಕೈಗೊಂದಾಳು ಲೆಕ್ಕವೇ ಇಲ್ಲ ಅಂತ ಸೊನ್ನೆ ನೋಡ್ತಾನೆ. ಅಯ್ಯೋ ಅವನು ಯಾವ ದೇವ್ರ ಪೂಜೆ ಮಾಡಿರ್ಬೋದಪ್ಪ ಅವನು, ಅವನು ಹಂಗಾಕೆ ಪೂಜೆ ಮಾಡಿ ನಮ್ಗೆ ಯಾವುದು ಲಭ್ಯ ಆಗಲಿಲ್ಲ ಅನ್ಕೋತಾನೆ. ಅಂದರೆ ನಾವು ನೀವು ಗುರುಗಳ ಹತ್ರ ಹೋದರೆ ನಮಗೊಂದು ಕೆಟ್ಟ ಅಭ್ಯಾಸ, ಗುರುಗಳೇ ನಂಗೆ ಅದು ಬೇಕು, ನಂಗೆ ಇದು ಬೇಕು, ನನಗೆ ನೋಡಿ ಸಂಬಳ ಬರ್ತಿಲ್ಲ, ನಾನು ಮನೆ ಕಟ್ಟಿಲ್ಲ, ನನಗೆ ಮದುವೆ ಆಗಿಲ್ಲ, ಏನೇನೋ ಹೇಳ್ತಾ ಹೋಗ್ತೀವಿ. ಗುರುಗಳಿಗೆ ಹತ್ರ ಯಾರು ಮಾತಾಡಲೇಬಾರ್ದು. ಮಖವನ್ನು ನೋಡಿದ್ರೆ ಮಾತ್ರ ಗುರು ಅರ್ಥ ಆಗ್ಬಿಡುತ್ತೆ. ಯಾರೋ ಇಂಥದ್ದು ಬೇಕಾಗಿದೆ ಇವರಿಗೆ ಕೊಡಬೇಕು ಅಂತ ಅವರೇ ತೀರ್ಮಾನ ಮಾಡಿಬಿಡ್ತಾರೆ. ಅದೇ ತತ್ವದಲ್ಲಿ ಅವರು ಅವ್ನಿಗೆ ಹೇಳ್ತಾರೆ, ನೋಡು ನಿಂಗೆ ಆಸೆ ಬಂದುಬಿಟ್ಟಿದೆ, ಈಗ ಅದನ್ನು ನೋಡಿದೆ ರಾಜನಾಗಬೇಕು ಅಂತ ಆಸೆ ಬಂದುಬಿಟ್ಟಿದೆ ನಿನಗೆ, ಅದನ್ನು ನೀನು ಈಗ ಇಲ್ಲ ಬೇಡಿ, ನಿಮ್ಮ ಪಾದಸೇವೆ ಸಾಕು ಅಂತ ಹೇಳ್ತಾನೆ. ಪಾದಸೇವೆ ಇರಲಿ, ಮನುಷ್ಯನಿಗೆ ತನಗೆ ಒಂದು ಆಸೆ ಬಂದಾಗ ಆಸೆನ ಪೂರ್ತಿ ಮಾಡಿಕೊಳ್ಳಲೇಬೇಕು. ಯಾವುದೇ ಆಸೆ ಇದ್ದರೆ ಈ ಜನ್ಮಕಾರ ಹೋಗುತ್ತೆ, ಮುಂದಿನ ಜನ್ಮಕಾರ ನಡೆಯುತ್ತೆ, ದೇವ್ರು ನಡೆಸ್ಕೊಡ್ತಾನೆ ಅದನ್ನು. ಈಗ ಅದು ಆಗ್ಬಿಡು, ಈ ಜನ್ಮದಲ್ಲಿ ರಾಜ ಆಗ್ತೇವೆ, ಮುಂದಿನ ಜನ್ಮ ಆಗ್ತೇವೆ ಅಂತ ಕೇಳ್ತಾರೆ. ಇಲ್ಲ ನಂಗೆ ವಯಸ್ಸಾಗ್ಬಿಟ್ಟಿದೆ, ಈಗ ಮುದುಕ ಆಗಿಬಿಟ್ಟಿದ್ದೀನಿ, ನನಗೆ ಮುಂದಿನ ಜನ್ಮ ಆಗ್ತೀನಿ ಅಂತ ಹೇಳ್ತಾರೆ. ತಥಾಸ್ತು ಅಂತ ಹೇಳ್ತಾರೆ, ಆಗಲಪ್ಪ ಅಂತ ಹೇಳ್ತಾರೆ. ಆಮೇಲೆ ಅವನು ಹೇಳ್ತಾನೆ ನಾನು ನಿಮ್ಮ ಸೇವೆ ಬಿಟ್ಟು ಏನು ಬೇಡ ಅಂತ ಹೇಳಿದೆ, ಆದರೂ ನೀವು ಅಪ್ಪಣೆ ಕೊಟ್ಟಿದ್ದೀರಾ ರಾಜನಾಗು ಅಂತ ಹೇಳಿದ್ದೀರ ನೀವು, ಆದ್ದರಿಂದ ನಾನು ಏನೇ ಆದರೂ ಕೂಡ ನಿಮ್ಮಿಂದ ನನ್ನ ಅಂತರ ತಪ್ಪಬಾರದು, ಯಾವಾಗಲೂ ನಿಮ್ಮ ಹತ್ರ ಇರಬೇಕು, ನಿಮ್ಮ ಕರುಣೆ ಇರಬೇಕು, ನಿಮ್ಮ ಪಾತ್ರೆ ಮಾಡಬೇಕು, ಅನುಗ್ರಹಿಸಿ ಅಂತ ಹೇಳ್ತಾರೆ. ತಥಾಸ್ತು ಅಂತ ಹೇಳ್ತಾರೆ. ಮುಂದೆ ಅವನು ಬೀದರ್ ನಗರದಲ್ಲಿ ಮುಸಲ್ಮಾನಾಗಿ ರಾಜನಾಗಿ ಹುಟ್ತಾನೆ. ಅವನು ಅಲ್ಲಿ ಬರ್ತಾನೆ. ನೋಡಿ ಗುರುಚರಿತ್ರೆಯಲ್ಲಿ ನಾವೇನು ಜಾತಿ ಪಾತಿ ನಾವೆಲ್ಲ ಹೇಳ್ದೇನ, ಧರ್ಮವನ್ನು ನೋಡಬೇಕಾಗಿಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಸಾಕ್ಷಾತ್ ಗುರು ದತ್ತಾತ್ರೇಯರೇ ನರಸಿಂಹ ಸರಸ್ವತಿಗಳ ಒಂದು ರೂಪದಲ್ಲಿ ಬಂದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನೇ ಮೆಚ್ಚಿದ ಅಲ್ಲಿ ಹುಟ್ಟಿಯವನು ಅವನಿಗೆ ರಾಜನಾಗುವಂಥ ಅನುಗ್ರಹ ಮಾಡಿಬಿಡ್ತಾರೆ. ಅವನಿಗೆ ರಾಜನಾಗ್ಬಿಡ್ತಾನೆ. ರಾಜನಾಗ್ತಾ ಎಲ್ಲ ಸುಖ ಎಲ್ಲ ಅನುಭವಿಸ್ತಾನೆ. ಕಡೆಗೇನಾಗುತ್ತೆ, ಕಾಲ ಮೇಲೆ ಒಂದು ಹುಣ್ಣಾಗ್ಬಿಡುತ್ತೆ, ವಾಸಿ ಆಗಲ್ಲ. ಯಾರೇ ಡಾಕ್ಟ್ರ್ ಬಂದರೂ ವಾಸಿ ಆಗಲ್ಲ ಅವನಿಗೆ. ಯಾರನ್ನೋ ಒಬ್ಬರು ಮುನಿಗಳನ್ನ ಹೋಗಿ ಕೇಳ್ತಾನೆ, ಇಲ್ಲಪ್ಪ ಪುಣ್ಯಪುರ ದರ್ಶನ ಮಾಡು, ಪುಣ್ಯಪುರ ದರ್ಶನ ಮಾಡೋರನ್ನ ಬೇಕಾದರೆ ನಿನಗೆ ಗಾಣಿಗಾಪುರಕ್ಕೆ ಹೋಗು, ಅಲ್ಲಿದ್ದಾರೆ ಹೋಗಪ್ಪ, ಅಲ್ಲಿ ದರ್ಶನ ಮಾಡ್ಕೊಪ್ಪ, ನಿಂಗೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಕಷ್ಟಪಟ್ಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲಿ ಗುರುಗಳ ಈಗ ನೋಡಿ, ನಾವು ನೀವು ಚೀಪ್ ಬಿಟ್ಟರೆ ನೋಡ್ಬೇಕು, ನಮ್ಗೆ ಆಗತ್ಯಾ? ನಮ್ಮನ್ನು ಬಿಡೋದೇ ಇಲ್ಲ, ಹತ್ರವೇ ಬಿಡೋದಲ್ವಲ್ಲ ನಮ್ಮನ್ನು. ಯಾರು ಬಿಡ್ತಾರೆ ನಮ್ಮನ್ನು? ಹತ್ರ ಸೇರ್ತದೆ ಇಲ್ವಲ್ಲ. ಏನಾಗಬೇಕೋ ಅದೇ ನಡಿ ಅಂತಾರೆ. ಯಾರು ಸಿ ಎಮ್ ನಾವು ನೋಡೋಕ್ಕಾಗುತ್ತಾ? ಅದು ಡಿ ಸಿ ಎಮ್ ನೋಡೋಕ್ಕಾಗುತ್ತಾ? ನೋಡೋಕ್ಕಾಗಲ್ಲ. ಯಾಕೆ? ಆ ಸಂಪರ್ಕ ಇಲ್ಲ. ಇವನು ಹೋಗ್ತಾನೆ, ಅಲ್ಲೆಲ್ಲ ಅವರ ಮಹಾರಾಜ ಹತ್ರ ಇರೋರು ಕೇಳ್ತಾರೆ, ಅವ್ನು ಮುಸಲ್ಮಾನ ಬೇರೆ, ಗುರುಳಿಗೆ ತೊಂದರೆ ಮಾಡಿಬಿಟ್ಟಾನು, ಅವನ ಹತ್ರ ಬಿಡೋದು ಬೇಡ, ಅವ್ನ ತಂಟೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಅವನು ಕೇಳಿಸ್ಬಿಡ್ತಾರೆ ರಾಜನಿಗೆ. ಹೇಳ್ತಾನೆ, ಬೇಕಾದಾಗಲೇ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ, ನಾನು ನಮ್ಮ ಗುರುಗಳನ್ನ ನೋಡೋಕೆ ಬಂದಿದ್ದೀನಿ ಅಷ್ಟೇ, ಅದು ಭಾಗ್ಯ ಎಲ್ಲಿದ್ದಾರೆ ಹೇಳಿ. ಕಡೆಗೆ ಹೇಳ್ತಾರೆ, ಗಾಣಗಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ, ಕುಂಟ್ಕೊಂಡೇ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗೋ ತಕ್ಷಣ ಉದ್ದಕ್ಕೆ ಶರಣಾಗ್ಬಿಡ್ತಾನೆ. ಶರಣಾಗ್ಬಿಟ್ಟು ಕೇಳ್ತಾರೆ, ಏನಪ್ಪ ಎಲ್ಲೋಗಿದ್ದು, ಇಷ್ಟು ಸರಿ ಬರಲೇ ಇಲ್ಲ ಶಿಷ್ಯನಾಗಿ ಅಂತ ಕೇಳ್ತಾರೆ. ಇಲ್ಲ, ನನ್ನ ಅಧಿಕಾರ ನನ್ನ ಮರೆಸ್ಬಿಡ್ತು, ನಿಮ್ಮದು ಬರೋಕ್ಕಾಗಿಲ್ಲ, ಏನೋ ತಪ್ಪು ತಿಳಿಬೇಡಿ, ಬಂದಿದ್ದೇನೆ, ಶರಣಾಗಿದ್ದೇನೆ, ಕಾಲು ಮೇಲೆ ಹುಣ್ಣಾಗಿದೆ, ಮರಣಾಂತಿಕ ವ್ಯಥೆ ಕೊಡುತ್ತೆ ನನಗೆ, ಅದನ್ನು ನಿವಾರಣೆ ಮಾಡಿ ಅಂತ ಕೇಳ್ತಾನೆ. ಅವ್ರು ಕೇಳಿದ ಕೂಡಲೇ ತಥಾಸ್ತು, ಎಲ್ಲಿ ತೋರಿಸು ಅಂತಾನೆ. ಹುಡುಕ್ತಾನೆ, ಎಲ್ಲೂ ಇರೋಲ್ಲ. ಅದು ಪುಣ್ಯಪುರ ದರ್ಶನದಿಂದಲೇ ಕಾಲು ನೋವು ಹೋಗಿ ಅವನು ಆಗಿ ಹುಣ್ಣು ಕೂಡ ವಾಸಿ ಆಗ್ಬಿಡುತ್ತೆ. ನೋಡಿದ್ರೆ ಗುರು ಅನುಗ್ರಹ ಆದರೆ ಹೇಗಾಗುತ್ತೆ ಆಯಿತಾ? ಅಲ್ಲೇನಾಗುತ್ತೆ, ಅಲ್ಲಿ ಅವನು ಕೇಳ್ತಾನೆ. ಅವಾಗ ಹೇಳ್ತಾನೆ, ಸಾಕಷ್ಟು ರಾಜ್ಯ ಎಲ್ಲ ಆಳಿದ್ದೀನಿ ನಾನು, ನನ್ನ ಅರಮನೆಗೆ ಬನ್ನಿ ನೀವು ಅಂತ ಹೇಳ್ತಾನೆ. ಇಲ್ಲಪ್ಪ ನಿಮ್ಮ ಜಾತಿಯವ್ರು ಬೈತಾರೆ. ಯಾಕೆ ಬೈತಾರೆ? ಇವರು ಬ್ರಾಹ್ಮಣನ ಕರಿತಾರೆ, ಮುಸಲ್ಮಾನರು ಬೈತಾರಪ್ಪ, ನಾನು ಬರಲ್ಲ ಅಂತ ಹೇಳ್ತಾರೆ. ಯಾರೂ ಬೈಯಲ್ಲ, ನಾನು ನಿಮ್ಮ ದಾಸ, ನಿಮ್ಮ ಸೇವೆ ಮಾಡ್ತೀನಿ. ಮನೆ ಕರ್ಕೊಂಡೋಗಿ ಆ ಗುರುಗಳಿಗೆ ಭವ್ಯವಾದ ಸ್ವಾಗತ ಕೊಟ್ಟು ದೊಡ್ಡ ಕಾಣಿಕೆ ಗಿಣಿಕೆಲ್ಲ ಒಪ್ಪಿಸಿ ಶರಣಾಗತನಾಗಿ ರಾಜ್ಯವನ್ನು ತೊರೆದು ಅವರಿಂದ ಅವರು ಸೇವೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ನೋಡಿ, ಗುರುಗಳ ಮನಸ್ಸಿಗೆ ಬಂದರೆ ರಾಜನೂ ಆಗ್ಬೋದು, ಮೋಕ್ಷವೂ ಸಿಗುತ್ತೆ. ಅದಕ್ಕೆ ಗುರುಗಳಲ್ಲಿ ಭಕ್ತಿ ಇರಬೇಕು, ಏನೇ ಪವಾಡ ಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ದೃಢವಾದ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಗುರುಗಳ ಮೇಲೆ ಭಕ್ತಿ ಇರಬೇಕು.